Hey everyone, it's Avinash and today I'm going to talk about something serious. And ಅದು ಏನಂದ್ರೆ ತುಂಬ ಜನಕ್ಕೆ ಎಫೆಕ್ಟ್ ಮಾಡ್ತಿದೆ, ಬಟ್ ಅದ್ರ ಬಗ್ಗೆ ಯಾರು ಮಾತಾಡೋಕ್ಕೆ ಇಷ್ಟಪಡೋಲ್ಲ. ಲೈಕ್ ಹೇಗೆ ಅಂದರೆ ಫಾರ್ಮ್. ನಾನಿಲ್ಲಿ ಬಂದಿರೋದು ನಿಮ್ಮನ್ನ ಜಡ್ಜ್ ಮಾಡೋಕ್ಕಲ್ಲ. ಲೈಕ್ ಇಲ್ಲಿ ಬಂದಿರೋದು ನಾನು ಯಾಕೆಂದರೆ ಹೆಲ್ಪ್ ಮಾಡೋಕ್ಕೆ. ಲೈಕ್ ಹೇಗೆ ಅಂದರೆ ನಿಮ್ಮ ಮೈಂಡ್ ಯಾವ ಥರ ನಿಮ್ಮ ಮೈಂಡ್ ಮೇಲೆ ಅದು ಪ್ರಭಾವ ಬೀಳ್ತಿದೆ. ಲೈಕ್ ಹೇಗೆ ಅಂದರೆ ಮೈಂಡ್ ಆ್ಯಂಡ್ ನಿಮ್ಮ ಫೋಕಸ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಕಾನ್ಫಿಡೆಂಟ್. ಆ್ಯಂಡ್ ಇದನ್ನ ನೀವು ಒಂದ್ಸತಿ ಸ್ಟಾಪ್ ಮಾಡಿದ್ಮೇಲೆ ನಿಮಗೆ ಏನಾಗುತ್ತೆ ಅಂದರೆ ಲೈಕ್ ನೀವು ನ್ಯೂ ಪರ್ಸನ್ ಆಗಿ ಕನ್ವರ್ಟ್ ಆಗ್ತೀರ. ಲೈಕ್ ಹೇಗೆ ಅಂದರೆ ನಿಮ್ಮ ಸ್ಟ್ರಾಂಗರ್ ಆ್ಯಂಡ್ ಶಾರ್ಪರ್ ಆ್ಯಂಡ್ ಮೋರ್ ಅಲೈವ್. ಹೌ ಇಟ್ ಸ್ಟಾರ್ಟೆಡ್. ಸ್ವಲ್ಪ ಜನ ಇಲ್ಲಿಂದ ಬಂದು ಹೇಳೋದು ಆ್ಯಂಡ್ ಅಲ್ಲಿಂದ ಸ್ವಲ್ಪ ಜನ ಬಂದು ಹೇಳೋದು ಆ್ಯಂಡ್ ಎವ್ರಿ ಒನ್ ನಿಮ್ಮ ಸರೌಂಡಿಂಗ್ ಎಲ್ಲರೂ ಹೇಳ್ತಾ ಇರ್ತಾರೆ. ಆ್ಯಂಡ್ ಅದ್ರ ಕ್ಯೂರಿಯಾಸಿಟಿಯಿಂದ ಏನಿದೆ ನೀವು ನೋಡೋಕ್ಕಾಗಿರ್ಬೋದು ಆ್ಯಂಡ್ ಅದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಅದು ಎಲ್ಲಿ ತನಕ ಪ್ರಾಬ್ಲಮ್ ಅಲ್ಲ ಅಂದರೆ ನೀವು ಅಡಿಕ್ಟ್ ಆಗೋ ತನಕ ಪ್ರಾಬ್ಲಮ್ ಅಲ್ಲ. ನೀವೇನು ಅನ್ಕೊಂಡಿರ್ತೀರ ಅಂದರೆ ಎವ್ರಿ ಒನ್ ನೋಡ್ತಾ ಇದ್ದಾರೆ ಆ್ಯಂಡ್ ಅದೇನು ಬಿಗ್ ಡೀಲ್ ಅಲ್ಲ, ನಾನು ಒಂದಿನ ಮಾಡಿದ್ರೆ ಅಂತ. ಲೈಕ್ ಅದು ಎಲ್ಲಿ ಹೆಂಗೆ ಕನ್ವರ್ಟ್ ಆಗುತ್ತೆ ಅಂದರೆ ನೀವು ಹ್ಯಾಬಿಟಾಗಿ ಕನ್ವರ್ಟ್ ಆಗುತ್ತೆ. ಲೈಕ್ ನೀವು ನೋಡಿರ್ಬೋದು 1 day 2 days ಇಲ್ಲ ಅದನ್ನ ಮಾಡ್ತಾ ಇದ್ರೆ ಏನು ಪ್ರಾಬ್ಲಮ್ ಅಲ್ಲ. ಲೈಕ್ ನೀವು ವೀಕ್ ಕಂಟಿನ್ಯೂ ಮಾಡ್ತಾ ಇದ್ರೆ ಅದು ಅಡಿಕ್ಟ್ ಆಗಿ ಹ್ಯಾಬಿಟಾಗಿ ಟರ್ನ್ ಆಗುತ್ತೆ. ಸೊ ಆ್ಯಂಡ್ ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ಜಾಸ್ತಿ ಜನ ಜೊತೆ ಇದು ಬೆರೆಯೋಕ್ಕಾಗಲ್ಲ. ಆ್ಯಂಡ್ ನೀವು ಯಾವತ್ತೂ ಅಂದರೆ ನೀವು ಬ್ರೈನ್ ಏನು ಹೇಳುತ್ತೆ ಅಂದರೆ ನೀವು ಯಾವತ್ತೂ ಸ್ಟ್ರೆಸ್ ಆಗಿರ್ಬೋದು, ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಜಾಸ್ತಿ ನಿಮಗೆ ಬ್ರೈನ್ ಹೇಳೋದೇನಂದ್ರೆ ಅದನ್ನು ಮಾಡು ಆ್ಯಂಡ್ ಅದನ್ನು ನೋಡು ಅಂತ. ಸೊ ಅದನ್ನ ನೀವು ಆ್ಯಂಡ್ ಅದರಿಂದ ಏನಾಗುತ್ತೆ ಅಂದರೆ ನೀವು ಲೋನ್ಲಿ ಆಗಿರ್ತೀರ ಆ್ಯಂಡ್ ಎಲ್ಲ ಸಿಂಗಲ್ ಆಗಿರ್ಬೋದು, ರೂಮಲ್ಲಿ ಒಬ್ಬೊಬ್ಬರೇ ಆಗಿರ್ತೀರ. ಸೊ ಅದನ್ನ ಪ್ಲೀಸ್ ಅದನ್ನ ಆದಷ್ಟು ಸ್ಟಾಪ್ ಮಾಡಿ. ಆ್ಯಂಡ್ ಇಲ್ಲಿಂದ ನೀವು ಬೇಗನಾಗುತ್ತೆ. ಲೈಕ್ ಹೇಗೆ ಅಂದರೆ ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಡ್ಯಾಮೇಜ್ ಇಟ್ ಡಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ ನೀವು ನೋಡಿರ್ಬೋದು ನಿಮ್ಮ ಎನರ್ಜಿನ ಅಷ್ಟೇ ಅದು ಡ್ಯಾಮೇಜ್ ಮಾಡಲ್ಲ. ಅದು ಏನು ಮಾಡುತ್ತೆ ನಿಮ್ಮ ಫೋಕಸ್ ಆಗಿರ್ಬೋದು, ಇಲ್ಲ ಕಾನ್ಫಿಡೆಂಟ್, ಇಲ್ಲಾಂದರೆ ನಿಮ್ಮ ಎನರ್ಜಿ, ಅದನ್ನೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಹೋಗುತ್ತೆ. ಲೈಕ್ ಹೇಗೆ ಅಂದರೆ ನೀವು ಅದನ್ನೆಲ್ಲ ಮಾಡಾದ್ಮೇಲೆ ನೀವು ಪವರ್ ನೋಡಾದ್ಮೇಲೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಲೈಕ್ ಲೇಸಿನೆಸ್ ಆ್ಯಂಡ್ ಟೈರ್ಡ್ ಆ ಥರ ಫೀಲ್ ಆಗ್ತೀರಾ. ಆ್ಯಂಡ್ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಇಂಪ್ರೂವ್ಮೆಂಟ್ ಮಾಡ್ತಿರ್ತೀರಲ್ಲ, ನಿಮ್ಮ ಗೋಲ್ ಆಗಿರ್ಬೋದು ಅದನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಿಕಾಸ್ ಯಾಕಂದರೆ ನಿಮ್ಮ ಬ್ರೈನ್ ಏನಿದ್ರೆ ಆವಾಗಲೇ ನೀವು ರಿವಾರ್ಡ್ ಕೊಟ್ಟಿರೋ ಥರ ಫೀಲ್ ಇರುತ್ತೆ. ಆ್ಯಂಡ್ ಅದರಿಂದ ನೀವು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಿಮ್ಮ ರಿಯಲ್ ಲೈಫ್ ಪೀಪಲ್ಸ್ ಆಗಿರ್ಬೋದು, ನಿಮ್ಮ ಸರೌಂಡಿಂಗ್ ಎಲ್ಲ ಇರ್ತಾರಲ್ಲ ಅವ್ರ ಜೊತೆ ನೀವು ಬೆರೆಯೋಕ್ಕೆ ಹಾಗೆಲ್ಲ ಕಷ್ಟ ಆಗುತ್ತೆ. ಆ್ಯಂಡ್ ಅದಲ್ಲದೆ ನಿಮ್ಮ ಇಂಪ್ರೂವ್ಮೆಂಟ್ ಮಾಡ್ತಿರ್ತೀರಲ್ಲ ಗೋಲ್ಗೆ, ನೀವು ಇಷ್ಟು ಪ್ಲ್ಯಾನಿಂಗ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಫೋಕಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದರಿಂದ ಏನು ಸ್ಟಾರ್ಟ್ ಮಾಡ್ತೀರಾ ಅಂದರೆ ನೀವು ರಿಯಲ್ ಲೈಫಿಗೆ ಬಿಟ್ಬಿಟ್ಟು ನೀವು ಫ್ಯಾಂಟಸಿ ಲೈಫ್ ಹೋಗೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದರಿಂದ ಇದನ್ನೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಪ್ಲೀಸ್ ಅದನ್ನ ನೋಡೋದನ್ನ ಸ್ಟಾಪ್ ಮಾಡಿ. ವೈ ಎವ್ರಿ ಒನ್ ಡಸ್ ಇಟ್ ರಾಂಗ್ ಆ್ಯಂಡ್ ಪೀಪಲ್ಸ್ ಇಸ್ ಎವ್ರಿ ಒನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅಂತ ನಿಮ್ಗೆ ನೀವೇ ಕೇಳ್ಕೊಂಡು ನೋಡಿ. ಲೈಕ್ ಏನಂದರೆ ನೀವು ಬೇರೆಯವ್ರ ಥರ ಇರಬೇಕಂತ ಆಸೆ ಇದೆ ಅಂತ. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಲೈಕ್ ನೀವು ಸ್ಟ್ರಾಂಗರ್ ಆ್ಯಂಡ್ ಕಾನ್ಫಿಡೆಂಟ್ ಆಗಿರಬೇಕು ಅಂತ ಆಸೆ ಇದ್ದರೆ ನೀವೇನು ಮಾಡಬೇಕು ಅಂದರೆ ಆ್ಯಂಡ್ ಎವ್ರಿವನ್ ಏನು ಮಾಡ್ತೀರ ಆ್ಯಂಡ್ ಅದರ್ಸ್ ಏನು ಮಾಡ್ತಿರಲ್ಲ ಅದಕ್ಕಿಂತ ಬಿಟ್ಟು ನೀವು ಅವ್ರು ಏನು ಮಾಡೋಕ್ಕಾಗಲ್ಲ ಅಂತ ನೀವು ಮಾಡಬೇಕು. ಲೈಕ್ ಹೇಗೆ ಅಂದರೆ ಶಾರ್ಟ್ ಟರ್ಮ್ ಪೀರಿಯಡಲ್ಲಿ ಏನು ಅದ್ರ ಮೇಲೆ ನೀವು ಗಮನ ಕೊಡೋದು ಬಿಟ್ಬಿಟ್ಟು ಇನ್ಮೇಲೆ ಲಾಂಗ್ ಟರ್ಮ್ ಪೀರಿಯಡಲ್ಲಿ ಗಮನ ಕೊಡಿ. ಲೈಕ್ ಹೇಗೆ ಅಂದರೆ ಸುಮಾರು ಜನ ಮಾಡ್ತಾರೆ. ಲೈಕ್ ಹೇಗೆ ಅಂದರೆ ಡಿಸ್ಟ್ರಾಕ್ಟ್ ಆಗ್ತಾರೆ ಆ್ಯಂಡ್ ಅವರು ಅದ್ರ ಬಗ್ಗೆ ಯೋಚನೆ ಮಾಡೋದ್ಬಿಟ್ಟು ಅದ್ರ ಬಗ್ಗೆ ಸೋತೋಗ್ತಾರೆ. ಆ್ಯಂಡ್ ಹೇಗೆ ಅಂದರೆ ಅವ್ರು ಒಂದು 10 minutes ಕೂಡ ಬಿಟ್ಟಿರೋಕ್ಕಾಗಲ್ಲ ಅವ್ರ ಮೊಬೈಲ್ನ. ಸೊ ಅದನ್ನ ನೀವು ಬಿಟ್ಬಿಡಿ. ಲೈಕ್ ಹೇಗೆ ಅಂದರೆ ಸ್ಟ್ರಾಂಗರ್ ಪರ್ಸನ್ ನೀವು ಯಾವಾಗ ಆಗೋದು ಅಂದರೆ ನೀವೇನಿದೆಯಲ್ಲ ನಿಮ್ಮ ನೀವು ಕಂಟ್ರೋಲ್ ಮಾಡ್ಕೊಳಕ್ಕೆ ಯಾವಾಗ ಆಗುತ್ತಲ್ಲ ಆ್ಯಂಡ್ ಗಿವ್ ಅಪ್ ಮಾಡ್ದೇನೆ ಆವಾಗ ನೀವು ಸ್ಟ್ರಾಂಗರ್ ಪರ್ಸನ್ ಆದಾಗ. ಹೌ ಟು ಕ್ವಿಟಿಂಗ್ ಇಸ್ ಹಾರ್ಡ್ ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್. ನೀವು ಸುಮಾರು ಜನ ನೋಡಿರ್ತೀರ ತುಂಬ ಟ್ರೈ ಮಾಡ್ತಾರೆ ಆ್ಯಂಡ್ ಫೋಕಸ್ಡ್ ಆಗಿರ್ತಾರೆ, ಬಟ್ ಲಾಸ್ಟಲ್ಲಿ ಬಂದ್ಬಿಟ್ಟು ಫೇಲ್ ಆಗ್ತಾರೆ. ಬಟ್ ನೀವು ಹತ್ರ ಮಾಡಬಾರ್ದು ಆ್ಯಂಡ್ ಯಾವ ಥರ ಫೇಲ್ ಆಗಿ ಬರ್ತಿದ್ದೆ ಹೇಳ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ರಿಮೂವ್ ಟೆಂಪ್ಟೇಷನ್ಸ್ ಅಂದರೆ ಯಾಕೆ ಹೇಳ್ತೀನಿ ಅಂದರೆ ನೀವು ನೋಡಿರ್ಬೋದು ಸುಮಾರು ಕಡೆ ಕ್ರೋಮ್ ಆ್ಯಂಡ್ ಗೂಗಲ್ ಅದನ್ನೆಲ್ಲ ಬ್ಲಾಕ್ ಮಾಡಿ. ಆ್ಯಂಡ್ ಅದಲ್ಲದೆ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಏನಿದೆಯಲ್ಲ ಅಂಥವೆಲ್ಲ ನೀವು ಫಾಲೋ ಮಾಡ್ತಿದ್ರೆ ಪ್ಲೀಸ್ ಅದನ್ನ ಅನ್ಫಾಲೋ ಮಾಡಿ. ಆ್ಯಂಡ್ ಅದಲ್ಲದೆ ನೀವು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಿದ್ರೆ ಪ್ಲೀಸ್ ಅದನ್ನು ಕೂಡ ಎಲ್ಲ ಕಡೆ ಬ್ಲಾಕ್ ಮಾಡಿ ಆ್ಯಂಡ್ ಅವರೆಲ್ಲ ಅನ್ಸಬ್ಸ್ಕ್ರೈಬ್ ಆ್ಯಂಡ್ ಅನ್ಫಾಲೋ ಮಾಡಿಬಿಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಯಾವತ್ತೂ ಸ್ಟೇ ಬಿಸಿ, ತುಂಬ ಬ್ಯುಸಿಯಾಗಿ ಟ್ರೈ ಮಾಡಿ ನೀವೇ. ಲೈಕ್ ಹೇಗೆ ಅಂದರೆ ನಿಮ್ಮ ಫಾದರ್ಗೆ ಹೆಲ್ಪ್ ಮಾಡೋದಾಗಿರ್ಬೋದು ಆ್ಯಂಡ್ ಅದಲ್ಲದೆ ನಿಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋದಾಗಿರ್ಬೋದು. ಯಾವತ್ತು ನೀವು ಬ್ಯುಸಿಯಾಗಿಟ್ಟಿದ್ರೆ ಏನಾಗುತ್ತಲ್ಲ ಅದರ ಯೋಚನೆ ಬರೋಲ್ಲ ನಿಮ್ಮ ಮೈಂಡ್ಗೆ. ಸೊ ಆ್ಯಂಡ್ ಅದಲ್ಲದೆ ನಿಮ್ಮ ರುಟೀನ್ ಏನಿರುತ್ತಲ್ಲ ಅದನ್ನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ. ಲೈಕ್ ನೀವು ಆ ಟೈಮಲ್ಲಿ ಏನು ಮಾಡಬೇಕಂತ ಅಂದ್ಕೊಂಡಿರ್ತೀರಲ್ಲ ಅದನ್ನ ನೀವು ಓದೋದಾಗಿರ್ಬೋದು ಬುಕ್ನ, ಇಲ್ಲಾಂದರೆ ನೀವು ಜಿಮ್ಗೆ ಹೋಗೋದು ಆ್ಯಂಡ್ ಫ್ರೆಂಡ್ಸ್ ಜೊತೆ ಆಟ ಆಡೋದು, ಆ ಥರ ನಿಮ್ಮ ರುಟೀನ್ ಎಲ್ಲ ಚೇಂಜ್ ಮಾಡಿ ಇಟ್ಟಿರಿ. ಆ್ಯಂಡ್ ಯಾವತ್ತು ಸ್ಟೇ ಫೋಕಸ್ ಅದಂತೂ ಮೇನಾಗಿ ಇಟ್ಕೊಂಡಿರಿ. ಆ್ಯಂಡ್ ಅದಲ್ಲದೆ ಬ್ಯುಸಿಯಾಗಿರೋಕ್ಕೆ ಲೈಕ್ ಅದರಿಂದ ನೀವು ಜಾಸ್ತಿ ಹೊರಗಡೆ ಬರೋಕ್ಕಾಗೋದು. ಆ್ಯಂಡ್ ಅದಲ್ಲದೆ ನಾರ್ಮಲಾಗಿ ನೀವೇ ಏಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವೇನೋ ಒಂದು ಮಾಡ್ತೀರಾ ಅಂದರೆ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಲೈಕ್ ತಪ್ಪು ಮಾಡಿದ್ರೆ ಅದರಿಂದ ನೀವು ಕಲ್ತ್ಕೊಂಡು ಮೂವ್ ಆನ್ ಆಗ್ತೀರಾ ನೆಕ್ಸ್ಟ್ ಅದನ್ನ ಮಾಡಬಾರ್ದು ಅಂತ. ಆ್ಯಂಡ್ ನೀವೇನು ಮಾಡ್ತೀರಾ ಅಂದರೆ ಲೈಕ್ ನೀವೇ ಏಟ್ ಮಾಡಿ ಇದು ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಂಡ್ರೆ ಏನಾಗುತ್ತಲ್ಲ ಅದರಿಂದ ನಿಮಗೆ ಎಫೆಕ್ಟ್ ಆಗುತ್ತೆ. ಪ್ಲೀಸ್ ಅದನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಅದರಿಂದ ನೀವು ಕಲ್ತ್ಕೊಂಡು ಮೂವ್ ಆನ್ ಆಗ್ತೀರಾ. ಆ್ಯಂಡ್
ಬಿಲೀವ್ ಮೀ ಗೈಸ್, ಇದೇನಾಗುತ್ತಲ್ಲ ನಿಮಗೆ ಅಟ್ಲೀಸ್ಟ್ 30 days ಟ್ರೈ ಮಾಡಿ. ಆ್ಯಂಡ್ ಅದಲ್ಲದೆ ಇದನ್ನ ಕಂಟಿನ್ಯೂ ಮಾಡ್ತಿದ್ರೆ ಒನ್ ಡೇ ನಿಮ್ಗೆ ಏನಾಗುತ್ತಲ್ಲ ಫುಲ್ ಇದನ್ನ ಬಿಟ್ಬಿಟ್ಟು ಆವಾಗ ನಿಮ್ಗೆ ಗೊತ್ತಾಗುತ್ತೆ ಬ್ರೈನ್ ಏನಿದೆಯಲ್ಲ ನಿಮ್ಮ ಕಂಟ್ರೋಲಲ್ಲಿದೆ ಅಂತ. ಸೊ ಇದನ್ನ ಪ್ಲೀಸ್ ಇದನ್ನ ಫಾಲೋ ಮಾಡಿ ಕಂಟಿನ್ಯೂ ಆಗಿ. ನೀವು ಒಂದ್ಸತಿ ನೀವು ಪವರ್ ನೋಡೋದು ಬಿಡ್ತಿರಲ್ಲ ಆ್ಯಂಡ್ ಎವ್ರಿಥಿಂಗ್ ಸ್ಟಾರ್ಟ್ ಚೇಂಜ್. ಲೈಕ್ ಹೇಗೆಂದರೆ ನೀವು ಬೆಳಗ್ಗೆ ಎದ್ದೇಳೋದಾಗಿರ್ಬೋದು ತುಂಬ ಎನರ್ಜಿಯಿಂದ ಇರ್ತೀರ ಆ್ಯಂಡ್ ನೀವು ಪೀಪಲ್ನ ನೋಡ್ತಿರ್ತೀರಲ್ಲ ಆ ಫೋಕಸ್ ಮೈಂಡ್ಸೆಟ್ ಎಲ್ಲ ಚೇಂಜ್ ಆಗುತ್ತೆ. ಲೈಕ್ ಹೇಗೆ ಅಂದರೆ ಆ್ಯಂಡ್ ಅದಲ್ಲದೆ ನೀವು ಹೊರಗಡೆ ಹೋಗೋದಾಗಿರ್ಬೋದು ಫೀಲ್ ಕಂಫರ್ಟ್ ಆ್ಯಂಡ್ ಅದಲ್ಲದೆ ಕಾನ್ಫಿಡೆಂಟ್ ಆಗಿರ್ತದೆ. ಯಾವತ್ತೂ ನೀವು ಫಿಯರ್ ಆ್ಯಂಡ್ ಲೇಸಿ ಆ ಥರ ಎಲ್ಲ ಇರಲ್ಲ. ಆ್ಯಂಡ್ ಅದೇ ಥರ ತುಂಬ ಚೇಂಜಸ್ ಎಲ್ಲ ಆಗುತ್ತೆ. ಆ್ಯಂಡ್ ಅದಲ್ಲದೆ ನಿಮ್ಮ ಸ್ಕಿನ್ ಟೋನ್ ಆಗಿರ್ಬೋದು ಆ್ಯಂಡ್ ಐಸ್ ಆ್ಯಂಡ್ ಬಾಡಿ ತುಂಬ ಎಲ್ಲ ಚೇಂಜಸ್ ಆಗುತ್ತೆ. ಆ್ಯಂಡ್ ಏರ್ ಲೆಂತ್ ಆಗಿರ್ಬೋದು, ಏರ್ ಗ್ರೋತ್ ಆಗಿರ್ಬೋದು, ನಿಮ್ಮ ಸ್ಕಿನ್ ಫುಲ್ ಗ್ಲೋ ಆಗೋ ಚಾನ್ಸ್ ತುಂಬ ಆಗುತ್ತೆ. ಆ್ಯಂಡ್ ಅದಲ್ಲದೆ ಏರ್ ಏನಾಗಿರುತ್ತಲ್ಲ ನೀಟಾಗಿರುತ್ತೆ. ಪ್ಲೀಸ್ ಇದನ್ನ ಸ್ಟಾಪ್ ಮಾಡಿ. ಆ್ಯಂಡ್ ಅದಲ್ಲದೆ ನಿಮ್ಮ ಸ್ಟ್ರೆಂತ್ ಏನಿರುತ್ತಲ್ಲ ಯಾವತ್ತೂ ನಿಮಗೆ ಅದರ ಪ್ರೆಸರ್ ಇರೋದ್ರಿಂದ ಆಗಲ್ಲ. ಲೈಕ್ ಹೇಗೆ ನೀವು ಕಂಟ್ರೋಲ್ ಮಾಡಬೇಕು ಅಂತ ನಿಮ್ಮ ಬ್ರೈನ್ ಆಗಿರ್ಬೋದು, ನಿಮ್ಮ ಬಾಡಿ ಆಗಿರ್ಬೋದು, ಅವಾಗ ನಿಮ್ಮ ಸ್ಟ್ರೆಂತ್ ಏನುತ್ತೆ ಆ್ಯಂಡ್ ಅಲ್ಲಿಂದ ನೀವು ವಿನ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟಾಪ್ ವಾಚಿಂಗ್ ಫಾರ್ ಲೈಕ್ ಹೇಗೆಂದರೆ ಯಾರು ಹೇಳಿದ್ರು ಅಂತಲ್ಲ, ನಿಮ್ಗೆ ನೀವೇ ರೆಸ್ಪೆಕ್ಟ್ ಮಾಡಿಕೊಂಡು ಬಿಟ್ಬಿಡಿ. ಆ್ಯಂಡ್ ಅದಲ್ಲದೆ ನಿಮ್ಗೆ ಏನು ಬೇಕು ಅಂದರೆ ಕಾನ್ಫಿಡೆಂಟ್ ಆ್ಯಂಡ್ ಫೋಕಸ್ ಆ್ಯಂಡ್ ಅದಲ್ಲದೆ ಹ್ಯಾಪಿನೆಸ್ ಆ್ಯಂಡ್ ನಿಮ್ಮ ಜೊತೆ ಎಲ್ಲ ಸರೌಂಡಿಂಗ್ ಏನಿದ್ದಾರಲ್ಲ ಎಲ್ಲ ನಿಮ್ಮ ಜೊತೆ ಇರಬೇಕು ಅಂತ ಅನಿಸ್ಬೇಕು. ಪ್ಲೀಸ್ ಇದನ್ನ ಸ್ಟಾಪ್ ಮಾಡಿ. ಐ ಆಮ್ ಅವಿನಾಶ್ ಆ್ಯಂಡ್ ರಿಮೆಂಬರ್ ದಿಸ್, ರಿಯಲ್ ಪವರ್ ಇಸ್ ದ ಸೆಲ್ಫ್ ಕಂಟ್ರೋಲ್ ಆ್ಯಂಡ್ ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಸ್ಟೇ ಫೋಕಸ್. ಐ ಸಿ ಯು ಇನ್ ದ ನೆಕ್ಸ್ಟ್ ಒನ್.